ಸರ್ ನಾವು ಇಲ್ಲಿ ಬಂದಿರೋ ಉದ್ದೇಶ ಸರ್ ಆಲ್ರೆಡಿ 2022ರಲ್ಲಿ ನಾನು UGCವರಿಗೆ 3 ವರ್ಷ ಟೈಮ್ ಕೊಟ್ಟಿದ್ರು. ನೀವು ಕ್ವಾಲಿಫೈಡ್ ಮಾಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ನಾವು ಕ್ವಾಲಿಫೈಡ್ ಅವಕಾಶ ಕೊಡ್ತೀವಿ ಅಂತ. ಅದಿದು ಉಪನ್ಯಾಸಕರು ಡಿಗ್ರಿ ಕಾಲೇಜಲ್ಲಿ ಸರ್. ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ 3 ವರ್ಷ ಟೈಮ್ ಕೊಟ್ಟರು ಸಂಬಂಧ 15 ವರ್ಷ 20 ವರ್ಷ ಅವರೇ ಟೀಚ್ ಮಾಡಿ ಸಬ್ಜೆಕ್ಟಲ್ಲಿ ಅವರೇ ಪಾಠ ಮಾಡ್ತೀವಿ, ಅವರೇ ಪಾಸ್ ಆಗ್ತಿಲ್ಲ. ಮಕ್ಳಿಗೆ ಇನ್ಯಾವ ಥರ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತಾರೆ? ಆಮೇಲೆ ಸಿಂಗಲ್ ಬೆಂಚಲ್ಲಿ ನಮ್ಮ ಪರವಾಗಿದೆ, ಡಬಲ್ ಬೆಂಚಲ್ಲಿ ನಮ್ಮ ಪರವಾಗಿದೆ. ಬಟ್ ಏನು ಮಾಡ್ತಾವ್ರೆ ಮಾನ್ಯ ಸುಧಾಕರ್ ಅವರು, ನಾನು UGC ಅವ್ರ ಪರವಾಗಿ ಇವರು ನಿಂತ್ಕೊಂಡ್ಬಿಟ್ಟು ಅವ್ರ ಬೆಂಬಲಕ್ಕೆ ನಿಂತ್ಕೊಂಡ್ಬಿಟ್ಟು ಕ್ವಾಲಿಫೈಡ್ ಇದ್ದವ್ರನ್ನ ಇವರು ನೆಗ್ಲೆಕ್ಟ್ ಮಾಡ್ತಾವ್ರೆ, ನಿರ್ಲಕ್ಷ್ಯ ಮಾಡ್ತಾರೆ. ಮಾನ್ಯ ಸುಧಾಕರ್ ಅವರೇ, ನಾನು ಈಗಲೂ ಹೇಳ್ತೀನಿ ನಿಮಗೆ, ಒಳ್ಳೆ ತಂದಲ್ಲಿ ಹೇಳ್ತೀನಿ, ನಾವು ಈಗ ರಾಜ್ಯಪಾಲರಿಗೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಇರೋದೇ ರಾಜ್ಯಪಾಲರು. ನಿಮ್ಮ ಮೇಲೆ ಏನು ಕರಪ್ಷನ್ ಅಲಿಗೇಷನ್ ಬಂದಿದೆ, ನಾವು ರಾಜ್ಯಪಾಲರಿಗೆ ಮನವಿ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಜೊತೆಗೆ ನಾವು ಕಂಟೆಂಟ್ ಆಫ್ ಕೋರ್ಟ್ ಹೋಗ್ತೀವಿ. ನೀವೇನ ಈ ವಿದಿನ್ 3-4 ದಿನದೊಳಗೆ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ನೀವೇನ ಮಾಡಿಲ್ಲ ಅಂತಂದ್ರೆ ನಾವು ಕಂಟೆಂಟ್ ಆಫ್ ಕೋರ್ಟ್ ಹೋಗ್ತೀವಿ. ಚಿಂತಾಮಣಿಲಿ ಸಮೇತ ನಮಗೂ ಗೊತ್ತಿದೆ ರಾಜಕೀಯ ಮಾಡೋದು, ಬಟ್ ನಾವಿಲ್ಲ ರಾಜಕೀಯ ಮಾಡಕ್ ಬಂದಿಲ್ಲ. ಇಲ್ಲಿ ನಾವು ಬಂದಿರೋದು ಎಲ್ಲ ಟೀಚ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಒಳ್ಳೆ ತಂದಲ್ಲಿ ಹೇಳ್ತಾ ಇದೀವಿ. ನಾವು ರಿಕ್ವೆಸ್ಟು ಮನವಿ ಗಿನ್ವಿ ಎಲ್ಲ ಆಗೋಯ್ತು. ನಿಮ್ಮ ಹತ್ರ, ನಿಮ್ಮ ಮನೆ ಹತ್ರ, ಮಠ ಹತ್ರ ಎಲ್ಲ ಹುಡುಕೊಂಡ್ ಬಂದಿದ್ದಾಯ್ತು. ನೀವೆಲ್ಲೂ ಕೈಗುಬೈಗೆ ಸಿಗ್ತಾ ಇದ್ದೀರಾ. ಈಗಲೂ ಒಳ್ಳೆ ತಂದಲ್ಲಿ ಹೇಳ್ತಾ ಇದೀವಿ, ಫಸ್ಟ್ ನ್ಯಾಯ ಕೊಡಿ. ಒಂದು ಕ್ವಾಲಿಫೈಡ್ ಇದ್ದು, ಅರ್ಹತೆ ಇದ್ದು, ನಾಲೆಡ್ಜ್ ಪರ್ಸನ್ ಇದ್ದವ್ರಿಗೆ ಡಿಗ್ರಿ ಕಾಲೇಜಲ್ಲಿ ಟೀಚ್ ಮಾಡೋದ್ರಲ್ಲಿ ಅವಕಾಶ ಮಾಡಿಕೊಡಿ. ಅದು ಬಿಟ್ಟು ನೀವು ನಾನು UGC ಅವ್ರಿಗೆ ನೀವು ಕ್ವಾಲಿಫೈಡ್ ಇಲ್ದವ್ರಿಗೆ ನೀವು ಕೊಟ್ಟರೆ, ಕ್ವಾಲಿಫೈಡ್ ಇದ್ದವರು ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡಬೇಕು ಹೇಳಿ ಸ್ವಾಮಿ? ಇದೇ ಕಾರಣಕ್ಕೋಸ್ಕರ ಹೇಳ್ತಾ ಇದೀವಿ ಮಾನ್ಯ ಸುಧಾಕರ್ ಅವರೇ, ನೀವು ಆಲ್ರೆಡಿ ಇನ್ನು 3 ದಿನ ನಾವು ಟೈಮ್ ಕೊಡ್ತೀವಿ. ನೀವೇನಾನ ಮೆರಿಟ್ ಲಿಸ್ಟ್ ಬಿಟ್ಟಿಲ್ಲ, ಕೌನ್ಸಿಲಿಂಗ್ ಮಾಡಿಲ್ಲ, ನಾನು UGC ಅವ್ರ ಪರವಾಗಿ ನೀವೇನಾನ ನಿಲುವು ತೊಗೊಂಡ್ರೆ ಅಂದರೆ ನೆಕ್ಸ್ಟು ರಾಜಕೀಯ ನಾನೇ ಹೇಳ್ತಾ ಇದ್ದೀನಿ. ನನಗೆ ಗೆಸ್ಟ್ ಫ್ಯಾಕಲ್ಟಿ ಬೇಡ ಅಂದರೂ ಬೇಕಾಗಿಲ್ಲ. ನಾನೇನು ರಾಜಕೀಯ ಮಾಡಬೇಕಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ನಮಗೂ ಗೊತ್ತಿದೆ. ಇದೇ ಥರ ನೀವು ಯುವಕರನ್ನ ನೀವು ಹೆಂಗೆ ಹಿಂದೆ ಹಾಕೊಂಡ್ರು, ಬಂಗಾಳ ಹೆಂಗಾಯ್ತೋ, ಬಾಂಗ್ಲಾದೇಶ ಹೆಂಗಾಯ್ತೋ, ನೇಪಾಳ ಹೆಂಗಾಯ್ತೋ, ಶ್ರೀಲಂಕಾ ಹೆಂಗಾಯ್ತೋ, ಕರ್ನಾಟಕ ನಿಮ್ಮ ಚಿಂತಾಮಣಿ ಹೆಂಗೆ ಆಗಬೇಕಾಗುತ್ತೆ. ನಾವು ಯಾವುದೋ ರಾಜಕೀಯ ಮಾಡೋಕ್ಕಾಗ್ತಾ ಇಲ್ಲ. ಕರ್ನಾಟಕ ಇದೇ ಪರಿಸ್ಥಿತಿ ಬರುತ್ತೆ. ನೀವು ಫಸ್ಟು ಅರ್ಹತೆ ಇದ್ದವ್ರಿಗೆ ನ್ಯಾಯ ಕೊಡಿ. ಇದು ನಾವು ಹೇಳ್ತಾ ಇರೋದು. ಮಾನ್ಯ ಸುಧಾಕರ್, ಈಗಲೂ ನಾವು ಫೈನಲ್ ಆಗಿ ಹೇಳೋದಿಷ್ಟೇ, ಇನ್ನು 3 ದಿನದೊಳಗೆ ಮೆರಿಟ್ ಲಿಸ್ಟ್ ಬಿಡಿ. ಇಲ್ಲ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ ನಾವು ರಾಜ್ಯಪಾಲರ ಹತ್ರ ಮನವಿ ಕೊಡೋಕೆ ಹೋಗ್ತಾ ಇದೀವಿ. ಕಂಟೆಂಟ್ ಆಫ್ ಕೋರ್ಟು ಆಲ್ರೆಡಿ ಹೋಗಿ ನಾವು ಪ್ಲಾನ್ ಮಾಡಿದ್ದೀವಿ. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. CMಗೆ ಆಲ್ರೆಡಿ ಹೋಗಿ ಮನವಿ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ನಾಳೆ ಇಲ್ಲ ನಾಡಿದ್ದು ನಾವು ಮತ್ತೆ CM ಮತ್ತು ಡಿ ಕೆ ಶಿವಕುಮಾರ್, DCM ಪ್ರತಿಯೊಬ್ಬರು ಎಲ್ಲರಿಗೂ ನಾವು ಆಲ್ರೆಡಿ ಹೋಗಿ ಕೊಟ್ಟಿದ್ದೀವಿ. ಮಾನ್ಯ ಮಾಜಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣಗೆ ಇದ್ರು, ಮತ್ತು MLCಗಳು ಹಲವಾರು MLCಗಳಿಗೆಲ್ಲ ನಾವೆಲ್ಲ ಫುಲ್ ಹೋಗಿ ನಾವು ಮನವಿ ಕೊಟ್ಟಿದ್ದೀವಿ. ಸೊ ನಮ್ಮ ಉದ್ದೇಶ ಅಷ್ಟೇ, ಕ್ವಾಲಿಫೈಡ್ ಇದ್ದು ಅರ್ಹತೆ ಇದ್ದವ್ರು ನ್ಯಾಯ ಕೊಡಿ ಅಷ್ಟೇ. ಇಷ್ಟೇ ನಮ್ಮ ಉದ್ದೇಶ. ಇದು ನೀವು ಅರ್ಥ ಮಾಡ್ಕೊಂಡು ಬೇಗ ಮೆರಿಟ್ ಲಿಸ್ಟ್ ಬಿಟ್ಟರೆ ನೀವು ಒಳ್ಳೇದು. ಇಲ್ಲ ಅಂತಂದರೆ ನೀವು ಇನ್ನೂ ಹೋಗ್ತಾ ನಿಮ್ಮ ಹೆಸರು, ನೀವು ಸೌಮ್ಯ ಸ್ವಭಾವ, ಒಳ್ಳೆ ಕ್ಯಾರೆಕ್ಟರ್ ಇದೆ, ಅದು ನೀವು ಹಾಳು ಮಾಡ್ಕೋ ಪರಿಸ್ಥಿತಿಗೆ ಹೋಗ್ಬೇಡಿ. ಮಾನ್ಯ ಸುಧಾಕರ್ ಅವರೇ, ಒತ್ತಡ ಇದೆ. ನಾನು UGC ಅವ್ರದ್ದು ಒತ್ತಡ ಇದೆ. 5,000 ಜನ ಹೊರಗಡೆ ಬರ್ತಾರಂತೆ, ನಾವು 20,000 ಜನ ನಾವು ಒಳಗಡೆ ಇಲ್ವಾ? ನಾವು ಹೊರಗಡೆ ಇಲ್ವಾ? ಅಲ್ಲ ಸ್ವಾಮಿ, ಒಬ್ರಿಗೆ ಒಳ್ಳೇದಾಗಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ. ಕ್ವಾಲಿಫೈಡ್ ಯಾರಿದ್ದು, ಅರ್ಹತೆ ಯಾರಿದ್ದು ಅವ್ರು ಒಳಗೆ ಹೋಗ್ತಾರೆ. ಏನು ಮಾಡೋಕ್ಕಲ್ಲ. 15 ವರ್ಷ 20 ವರ್ಷ ಅವರೇ ಟೀಚ್ ಮಾಡಿಬಿಟ್ಟು ಅವ್ರ ಸಬ್ಜೆಕ್ಟಲ್ಲಿ ಅವರೇ ಪಾಸ್ ಆಗಿಲ್ಲ ಅಂತಾರೆ. ನೀವು ಮತ್ತೆ ಒಳಗೆ ಕರ್ಕೊಳಕ್ಕೆ ಹೋಗ್ತೀರಂದ್ರೆ ನಾವು ಕ್ವಾಲಿಫೈ ಇದ್ದು KSET ನೆಟ್ಟು PhD ಮಾಡ್ಕೊಂಡು ನಮ್ಗೇನಕ್ಕೆ ಬಂದಂಗೆ. ಇದು ನಮ್ಮ ಉದ್ದೇಶ ಅಷ್ಟೇ. ಸೊ ನ್ಯಾಯ ಇದ್ದು KSET ಕ್ವಾಲಿಫೈಡ್ ಇದ್ದವ್ರಿಗೆ ಅವಕಾಶ ಕೊಡಿ ಅಷ್ಟೇ.